ಸರಿ ಆಯ್ತು. ಓಕೆ ಬಾಯ್. ಹಾಯ್ ಸುರಭಿ. ಹಾಯ್ ಅಮ್ಮು, ವಾಟ್ ಎ ಸರ್ಪ್ರೈಸ್. ಕೂತ್ಕೋ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನು? ಚೆನ್ನಾಗಿದ್ದೀನಿ. ಏನಿದು ಕಾಲ್ ಮಾಡಿದ ತಕ್ಷಣ ಬಂದ್ಬಿಟ್ಟಿದ್ಯಾ? ಇಷ್ಟು ಬೇಗ ಬರ್ತೀಯಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಫ್ರೆಂಡ್ ಕರೆದ್ರೆ ಬರ್ದೇ ಇರಕ್ಕಾಗತ್ತಾ? ಅದ್ರಲ್ಲೂ ನೀನ್ ಒಬ್ಳೇ ನನ್ನ ಕ್ಲೋಸ್ ಫ್ರೆಂಡ್. ನನ್ನ ಮದ್ವೆಗೆ ಅಕ್ಕನ ಸ್ಥಾನದಲ್ಲಿ ನಿಂತು ಎಷ್ಟು ಕೆಲಸ ಮಾಡ್ಕೊಟ್ಟಿದ್ಯಾ ನೀನು. ಅದಕ್ಕೆ ನನ್ನ ಶೆಡ್ಯೂಲ್ನೆಲ್ಲ ಸೈಡ್ಗಿಟ್ಟು ಓಡೋಡ್ ಬಂದೆ. ಇದೇನು ಹೊಸದಾಗ ಆಫೀಸ್ ಎಲ್ಲ ಶುರು ಮಾಡ್ಬಿಟ್ಟಿದ್ಯಾ? ಗ್ರಾಮೀಣ ಉದ್ಯೋಗ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಸೂರ್ಯನ್ ಹೆಸರಲ್ಲಿದೆ. ಇದ್ರ ವಿಷಯವಾಗಿ ನಿನ್ನ ಬರಕ್ ಹೇಳಿತು. ಹೇಳು, ಏನ್ ವಿಷಯ? ವಿಷಯ ಹೇಳ್ತೀನಿ, ಆದ್ರೆ ನೀನು ಕಾಫಿ ತಗೋತ್ಯಾ ಜ್ಯೂಸ್ ತಗೋತ್ಯಾ ಕಮಲಮ್ಮ? ನಾನು ಈಗಷ್ಟೇ ಕುಡ್ಕೊಂಡ್ ಬಂದಿದ್ದೀನಿ, ಸದ್ಯಕ್ಕೆ ನನ್ಗೆ ಏನು ಬೇಡ. ಈಗ ನೀನ್ ವಿಷಯ ಹೇಳು ಸಾಕು. ಸರಿ ಅಮ್ಮು, ನಾನೀ ಬಿಸ್ನೆಸ್ ಶುರು ಮಾಡಿರೋದು ಲಾಭಕ್ಕೋಸ್ಕರ ಅಲ್ಲ, ನಮ್ಮ ಊರಿನ ಸುತ್ತಮುತ್ತ ಇರೋ ಹೆಣ್ಮಕ್ಳಿಗೆ ಸಹಾಯ ಆಗ್ಲಿ ಅಂತ. ನೀನ್ ಬೇರೆ ರೀಸೆಂಟ್ ಆಗಿ US ಶಿಫ್ಟ್ ಆಗಿದ್ಯಾ. ಅಲ್ಲಿರೋ ನಮ್ಮ ಇಂಡಿಯನ್ಸ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೋತಿದ್ದಾರೆ. ಅದಕ್ಕೆ ಅಂತಾನೆ ಕಂಪನೀಸ್ ಇದೆ. ಸೊ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಪ್ರಮೋಟ್ ಆಗೋದಕ್ಕೆ, ಆರ್ಡರ್ಸ್ ಸಿಗೋದಕ್ಕೆ ನೀನ್ ನಂಗೆ ಹೆಲ್ಪ್ ಮಾಡ್ತೀಯಾ? ಸುಬ್ಬಿ, ನಮ್ದು ಟೆಕ್ಸ್ಟೈಲ್ ಬಿಸ್ನೆಸ್ಸು, ಅದು ನಮ್ಮ ಅಪ್ಪನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿರೋದು. ಆದರೆ ನನಗೆ ಕೆಲವೊಂದು ಕಂಪ್ನಿಗಳ ಕಾಂಟ್ಯಾಕ್ಟ್ಸ್ ಇದೆ. ಯಾವುದಕ್ಕೂ ನೀನು ನಿನ್ನ ಕಂಪ್ನಿ ಪ್ರಾಡಕ್ಟ್ ಸ್ಯಾಂಪಲ್ಗಳನ್ನ ನನಗೆ ಕಳಿಸ್ಕೊಡು. ನಾನು ಇವತ್ತು ಈವ್ನಿಂಗ್ US ಹೋಗ್ತಿದ್ದೀನಿ. ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ನಿನಗೆ ಆರ್ಡರ್ಸ್ ಕೊಡಿಸೋ ಜವಾಬ್ದಾರಿ ನಂದು. ಅಲ್ಲ ಅಮ್ಮು, ಈಗಷ್ಟೇ ಬಂದಿದ್ಯಾ? ಈವ್ನಿಂಗ್ ಹೊರಡ್ತೀನಿ ಅಂದ್ರೆ ಏನರ್ಥ? ನೀನ್ ಇಲ್ಲೇ ಇದ್ದಿದ್ರೆ ಸೂರ್ಯ ನಿನ್ನನ್ನ ಮೀಟ್ ಮಾಡಿ ತುಂಬಾ ಖುಷಿಯಾಗಿರೋನು. 1-2 ದಿನ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ನನ್ನ ಫ್ಯಾಮಿಲಿಗೂ ಖುಷಿ ಆಗ್ತಿತ್ತು. ನಾನು ಬಿಸ್ನೆಸ್ ಟ್ರಿಪ್ ಮೇಲೆ ಇಲ್ಲಿಗೆ ಬಂದಿರೋದು ಸುಬ್ಬಿ. ಫ್ಯಾಮಿಲಿ ಟ್ರಿಪ್ ಆಗಿದ್ರೆ 1 ತಿಂಗಳು ನಾನು ಇಲ್ಲೇ ಇರ್ತಿದ್ದೆ ಗೊತ್ತಾ. ಸದ್ಯಕ್ಕೆ ಅಪ್ಪ ನನ್ನ ಜೊತೆಗೆ ಬರ್ತಿದ್ದಾರೆ, ಅದೇ ನನಗೆ ಖುಷಿ. ಈಗ ಪ್ಲೀಸ್ ಡೋಂಟ್ ಮೈಂಡ್, ನನ್ಗೀಗ ಟೈಮ್ ಆಗ್ತಿದೆ, ನಾನಿನ್ ಹೊರಡ್ತೀನಿ ಸುಬ್ಬಿ. ಎಲ್ರೂ ಕಾಲಿಗೆ ಚಕ್ರ ಕಟ್ಕೊಂಡ್ ಬಂದ್ರೆ ನೀನ್ ರೆಕ್ಕೆನೆ ಕಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ಆಯ್ತು, ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ನೀನ್ 1 ತಿಂಗಳು ಇಲ್ಲೇ ಉಳ್ಕೋಬೇಕು. ಖಂಡಿತವಾಗ್ಲೂ ಇರ್ತೀನಿ. ಅರೆ, ಒಂದ್ ವಿಷಯ ಹೇಳೋದನ್ನೇ ಮರ್ತು ಹೋಗ್ತಿದ್ದೆ ನೋಡು. ಏನು? ನೀನು ಮದ್ವೆ ಆದ್ಮೇಲೆ ತುಂಬಾ ಕ್ಯೂಟ್ ಆಗ್ಬಿಟ್ಟಿದ್ಯಾ. ನಿನ್ ಹಸ್ಬೆಂಡ್ ಏನಾದ್ರೂ? ಏಯ್ ಬಿಟ್ರೆ ನಿನ್ ವಿಷಯನ ಎಲ್ಲೆಲ್ಲ ತಗೊಂಡೋಗ್ಬಿಡ್ತೀಯಲ್ಲ. ಇನ್ನೂ ನಿನ್ ತರಲೆ ಬುದ್ಧಿ ಬಿಟ್ಟಿಲ್ಲ. ಜೊತೆಲೇ ಹುಟ್ಟಿದ್ದು ಜೊತೆಲೇ ಇರುತ್ತಲ್ವಾ. ಆಯ್ತು ಸುಬ್ಬಿ, ನಾನಿನ್ ಹೊರಡ್ತೀನಿ. ನೀನು ಸ್ಯಾಂಪಲ್ಗಳನ್ನ ಕಳ್ಸೋದನ್ನ ಮರಿಬೇಡ, ಆಯ್ತಾ? ಥ್ಯಾಂಕ್ ಯು ಅಮ್ಮು, ನಂಗೋಸ್ಕರ ಬಂದಿದ್ದಕ್ಕೆ. ನೋ ಹ್ಯಾಪಿ ಪ್ರಾಬ್ಲಮ್. ಜರ್ನಿ. ಬಾಯ್ ಬಾಯ್. ಹಾಯ್ ಯಜಮಾನ್ರೆ, ಏನು ಇಷ್ಟು ಬೇಗ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ನಾನು ನೆನೆಸ್ಕೊಳ್ಳೋದಿರ್ಲಿ, ನೀನ್ ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ? ನಾನ್ ಖುಷಿಯಾಗಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಿನ್ ಧ್ವನಿಯಲ್ಲಿ ನಾನು ಎಲ್ಲ ಕಂಡು ಹಿಡಿತೀನಿ. ಏನ್ ಸಮಾಚಾರ? ಸಮಾಚಾರ ಇದೆ, ಆದ್ರೆ ಕೆಲ್ಸ ಆಗ್ಲಿ, ನಾನೇ ನಿಂಗೆ ಹೇಳ್ತೀನಿ. ಈಗ ಹೇಳು, ಏನ್ ನೆನ್ಸ್ಕೊಂಡಿತ್ತು? ಏನ್ ವಿಷಯ? ನಿನ್ನೆ ಪದ್ಮಿನಿ ಹೇಳಿದ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಜ್ಜಿಗೆ ಸಂಪ್ರದಾಯದ ಪ್ರಕಾರ ತವರು ಮನೆ ಕಡೆಯಿಂದ ಏನೆಲ್ಲ ಮಾಡಬೇಕೋ ಅದು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನೀಗ ನಿಮ್ಮ ಆಫೀಸ್ ಹತ್ರ ಬರ್ತಾ ಇದ್ದೀನಿ, ನೀನು ಸ್ವಲ್ಪ ಬಿಡುವು ಮಾಡ್ಕೋ, ಜೊತೆಯಲ್ಲೇ ಹೋಗ್ಬಿಟ್ಟು ಬರೋಣ, ಆಯ್ತಾ? ಸರಿ, ಡನ್. ನಗೋ ನಗೋ, ಇದೇನೆ
ಬೆಳಿಗ್ಗೆನೆ ಬಟ್ಟೆ ಎಲ್ಲ ಹರಡ್ಕೊಂಡು ನಿಂತಿದೀಯಾ? ಇನ್ನೇನು ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಹತ್ರ ಬರ್ತಾ ಇದೆ ಅಲ್ವಾ, ಅಪ್ಪ ಬೇರೆ ಫಂಕ್ಷನ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹೌದು. ಅದಕ್ಕೆ ನನ್ನ ಹತ್ರ ಎಷ್ಟು ಸೀರೆಗಳಿದೆ ಅಂತ ನೋಡ್ತಾ ಇದ್ದೆ. ರೀ ಸೀರೆಗಳು ತುಂಬಾ ಕಡಿಮೆ ಇದೆ ರೀ. ಅದಕ್ಕೆ ಈ ಸಲ ದೊಡ್ಡ ದೊಡ್ಡ ಬಾರ್ಡರ್ ಇರೋದು 4 ಸಿಲ್ಕ್ ಸೀರೆ ತಗೋತೀನಿ. 4 ಬೇಡ, 8 ತಗೋ. ಫಂಕ್ಷನ್ ಅಂದ್ರೆ ಸಾಕು ಕಣೆ. ಈ ಹೆಂಗಸರು ಯಾವಾಗ್ಲೂ ಸೀರೆ, ಸರ, ಬಳೆ, ಒಡವೆ, ಮೇಕಪ್ ಇದಕ್ಕೇನೆ ಕಾಯ್ತಾ ಇರ್ತಾರೆ. ನಾನೇನು ಯಾರ್ದೋ ಫಂಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಇದು ನಮ್ಮನೆ ಫಂಕ್ಷನ್ನು. ನಾನು ಸೂರ್ಯ ವಂಶದ ಮನೆ ಮಗಳು. ಬಂದಿರೋ ಜನಗಳ ಮುಂದೆ ಎಲ್ಲ ನಾನು ಜಬರ್ದಸ್ತಾಗಿ ಕಾಣೋದು ಬೇಡವಾ? ಅದು ಸರಿ, ಇದೇನಿದೆ ಬ್ಯಾಗು? ಇದನ್ ಕೊಡೋಣ ಅಂತಾನೆ ಬಂದೆ. ಭಾಗ್ಯಮ್ಮನವರು 15 ಲಕ್ಷ ಸಾಲ ಅಂತ ತಗೊಂಡಿದ್ರಲ್ಲೇ, ಅದನ್ನು ವಾಪಸ್ ಕೊಟ್ಟಿದ್ದಾರೆ. ನೋಡಿಲ್ಲಿ, ಇದನ್ನ ಹೆಣಿಸ್ಬಿಟ್ಟು ಲೆಕ್ಕಕ್ಕೆ ಹಾಕೊಂಬಿಡು. ಯಾಕೆ ಹಾಗೆ ನೋಡ್ತಿದ್ಯಾ? ಅಲ್ಲ ರೀ, ಮೊನ್ನೆ ತಾನೇ ಅವ್ರು ದುಡ್ಡು ತಗೊಂಡಿದ್ದಾರೆ, ಆಗ್ಲೇ ದುಡ್ಡು ವಾಪಸ್ ಕೊಟ್ಟಿದ್ದಾರಲ್ಲ. ನೀವೇನಾದ್ರೂ ಅವ್ರಿಗೆ ಕಂಡೀಷನ್ ಹಾಕಿದ್ರಾ? ಇಲ್ಲ ಅಂದ್ರೆ ಇಷ್ಟು ದಿನದೊಳಗೆ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಾ ಹೇಗೆ? ನನ್ನನ್ನೇ ನೀನು ಅನ್ಕೊಂಡ್ಯಾನೆ? ರೋಫ್ ಹಾಕೋದು, ಡಿಮ್ಯಾಂಡ್ ಮಾಡೋದೆಲ್ಲ ನಿನಗೆ ಬಿಟ್ಟಿದ್ದು. ಮೊದ್ಲಾದ್ರೂ ನನಗೆ ದುಡ್ಡಿನ ಮೇಲೆ ವ್ಯಾಮೋಹ ಇತ್ತು. ಈಗ ಅದೆಲ್ಲ ಬರೀ ಜೀವನ ಸಾಕ್ಸೋಕೆ ಅನ್ನೋದು ನನಗೆ ಜ್ಞಾನೋದಯ ಆಗಿದೆ. ಲೇ, ಭಾಗ್ಯಮ್ಮನವ್ರ ಹತ್ರ ಕಂಡೀಷನ್ ಹಾಕಿ ಡಿಮ್ಯಾಂಡ್ ಮಾಡೋಕ್ಕಾಗುತ್ತೇನೆ? ಅದೇನು ಮಾತು ಅಂತ ಆಡ್ತೀಯ ನೀನು? ಅದು ಸರಿನೇ, ಆದ್ರೂ ನನಗೆ ಯಾಕೋ ಅನುಮಾನ ಕಾಡ್ತಿದೆ. ಇವ್ರ ಸ್ನೇಹಿತೆ ದುಡ್ಡು ಇಷ್ಟು ಬೇಗ ಭಾಗ್ಯಮ್ಮನವ್ರಿಗೆ ವಾಪಸ್ ಕೊಡ್ತಾರೆ ಅನ್ನೋದಾದ್ರೆ ಭಾಗ್ಯಮ್ಮನವ್ರ ಹತ್ರ ಸಹಾಯ ಕೇಳೋ ಅವಶ್ಯಕತೆ ಏನಿತ್ತು ಅಂತ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಿಲ್ವಾ ನಿಮಗೆ? ನಿಜವಾಗ್ಲೂ ಭಾಗ್ಯಮ್ಮನವರು ಯಾರ್ದಾದ್ರೂ ಕಷ್ಟಕ್ಕೆ ಸಹಾಯ ಮಾಡಿದ್ರಾ, ಇಲ್ಲ ಇವರೇ ಏನಾದ್ರೂ ಕಷ್ಟಕ್ಕೆ ಸಿಕ್ಕಾಕೊಂಡಿದಾರಾ ಅಂತ? ನಿನ್ನ ತಲೆಗೆ ಒಳ್ಳೆ ಯೋಚನೆಗಳು ಬರೋದೇ ಇಲ್ವೇನೆ? ನೀನು ನಿಮ್ಮಪ್ಪ ನಿನ್ಗೆ ಬರೀ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ರೆ ಸಾಕಾಗಿತ್ತು. ಈ ನಾಗವಂಶದ ಕಾಳಿಂಗರಾಯರ ಸ್ನೇಹದ ವ್ಯಾಮೋಹಕ್ಕೆ ಬಿದ್ದು ನಾಗಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ. ನಿನ್ನ ತಲೆಯಲ್ಲಿ ಅರ್ಧ ವಿಷ ಅರ್ಧ ಅಮೃತ ಸೇರ್ಕೊಂಡಿದೆ ಕಣೆ. ನೋಡ ನಾಗು, ಮೊದಲು ಈ ಖಾಲಿ ಯೋಚನೆಗಳು, ಸೀರೆ ಎಷ್ಟಿದೆ, ಒಡವೆ ಎಷ್ಟಿದೆ, ಆಸ್ತಿ ಎಷ್ಟಿದೆ, ಇದನ್ನೆಲ್ಲ ಲೆಕ್ಕ ಹಾಕೋದನ್ನ ಮೊದಲು ನಿಲ್ಲಿಸ್ಬಿಡೆ. ಆಗ ನೀನು ನೆಮ್ಮದಿಯಾಗಿರ್ತೀಯ, ನಾನು ನೆಮ್ಮದಿಯಾಗಿರ್ತೀನಿ, ಮನೇನು ಪ್ರಶಾಂತವಾಗಿರುತ್ತೆ. ಲೇ, ಆಗೋ ಕೆಲಸ ನೋಡೆ. ಯಾರು ಕಾಣಿಸ್ತಾನೆ ಇಲ್ಲ. ಸುಮತಿ, ನಿಮ್ಮ ತವರು ಮನೆ ಕಡೆ ಸಂಬಂಧಿಕರು ಬಂದಿದ್ದಾರೆ. ಅರೆ ಸೂರ್ಯ, ಸುರಭಿ, ಈಗ ಬಂದ್ರಾ? ಚೆನ್ನಾಗಿದ್ದೀರಾ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಏನ್ರಿ, ಮನೆಗೆ ಬಂದವ್ರನ್ನ ಕೂತ್ಕೋ ಅಂತ ಹೇಳಲಾರ್ದೆ ನಿಮ್ ತವ್ರ ಮನೆಯವ್ರು ಬಂದಿದ್ದಾರೆ ಅಂತ ನನ್ನ ಕರಿತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅಲ್ರಿ, ಇವರೇ ನಿಮ್ ಸಂಬಂಧಿಕರಲ್ವಾ? ನನಗೆ ಯಾವ ಸೀಮೆ ಸಂಬಂಧಿಕರು?